ಇದಕ್ಕೆ ಆನ್ಸರ್ ಮಾಡಕ್ ನಮ್ಗೆ ನಿಜವಾಗೂ ಬೇಜಾರಾಗುತ್ತೆ ಗೈಸ್, ಯಾಕಂದ್ರೆ ಆಫ್ ಫ್ರೆಂಡ್ಸ್ ಅದೇ ಆಪೋಸಿಟ್ ಇಂದ ಮೋಸ ಆಗುತ್ತೆ. ಐ ಹೇಟ್ ಒನ್ ಥಿಂಗ್ ಇನ್ನರ್. ನಾನು ಹೋಗ್ತಿದ್ದೆ ಗೈಸ್, ಎಲ್ಲೋ ಯಾವ್ದೋ ಒಂದು ಹುಡುಗಿ ದಾರಿ ತಪ್ಪು ಬಂದ್ಬಿಟ್ಟು ಹೇರ್ ಸ್ಟೈಲ್ ಸೆಟ್ ಮಾಡ್ಕೊಳ್ಳೋದು. ಓ ಮೈ ಗಾಡ್, ಇವಾಗ ನೆನಪಾಯ್ತು. ವಾವ್ ಅಪ್ಪ. ವಾಟ್ ಈಸ್ ಯುವರ್ ಯೂಟ್ಯೂಬ್ ಇನ್ಕಮ್? 1 lakh per month ಅಷ್ಟೇ ಗೈಸ್, ನಮಗೆ 1 lakh ಅಷ್ಟೇ, ಇಬ್ರಿಗೂ ಸೇರಿ 1 lakh ಕೊಡ್ತಾರೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ವ್ಲಾಗ್. ಇವತ್ತು ವ್ಲಾಗ್ ಏನಂತ ಅಂದರೆ ಗಾನವಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಇವತ್ತೇನಿಲ್ಲ ಗೈಸ್, ಇನ್ಸ್ಟಾ ಅಲ್ಲಿ ನೆನ್ನೆ ನಾವು ಸ್ಟೋರಿ ಹಾಕಿದ್ವಿ, ಆಸ್ಕ್ ಅಸ್ ಕ್ವೆಶನ್ ಆ್ಯಂಡ್ ವಿಲ್ ಆನ್ಸರ್ ಇಟ್ ಇನ್ ಯೂಟ್ಯೂಬ್ ಅಂತ. ಅದರದ್ದು ಆ್ಯಸ್ ಯು ಸಿ ಕ್ವೆಶನ್ಸ್ ಬಂದಿದೆ, ಎಷ್ಟೊಂದಿದೆ ಇನ್ನು, ಅವೆಲ್ಲ ನಾವು ಇವಾಗ ಆನ್ಸರ್ ಮಾಡ್ತೀವಿ ಅಷ್ಟೆ. ಸ್ಟಾರ್ಟ್ ಮಾಡೋಣ? ಎಸ್, ರೆಡಿ. ಓಕೆ, ಫಸ್ಟ್ ಬಂದು ಇದು ಕ್ವೆಶನ್ ಅಲ್ಲ, ಸಮಥಿಂಗ್ ಪಾಸಿಟಿವ್. ಐ ಲವ್ ದ ಬಾಂಡ್ ಯು ಬೋತ್ ಶೇರ್. Thank you so much. ಥ್ಯಾಂಕ್ ಯು ಸೋ ಮಚ್, ಮಚ್ ಲವ್. ನೆಕ್ಸ್ಟ್, ನೈಸ್ ಎಫರ್ಟ್ಸ್ ಕೀಪ್ ಗೋಯಿಂಗ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಆಮೇಲೆ ಇದು ಕ್ವೆಶನ್, ವೈ ಈಸ್ ಯುವರ್ ಸಾಂಗ್ ಸೋ ಅಂಡರ್ ರೇಟೆಡ್? ಇದಕ್ಕೆ ಆನ್ಸರ್ ಮಾಡೋಕೆ ನಮ್ಗೆ ನಿಜವಾಗೂ ಬೇಜಾರಾಗುತ್ತೆ ಗೈಸ್, ಯಾಕೆಂದರೆ ನಮ್ಮದು ಸಿಂಗಿಂಗ್ ಚೆನ್ನಾಗಿದೆ ಅಂತ ಎಷ್ಟೊಂದು ಜನ ನಾನ್ ಫಾಲೋವರ್ಸ್ ಹೇಳಿದ್ದಾರೆ. ಬಟ್ ದೆನ್ ಫಾಲೋವರ್ಸ್ ಏನು ಕತೆ ಅಂದರೆ, ಅರ್ಧ ಜನ ದೇ ಆರ್ ವೆರಿ ಸಪೋರ್ಟಿವ್, ವಿ ಆರ್ ಥ್ಯಾಂಕ್ಫುಲ್ ಫಾರ್ ದೆಮ್. ಇನ್ನೂ ಅರ್ಧ ಜನ ಈ ಕ್ಲೋಸ್ ಫ್ರೆಂಡ್ಸ್ ಅಂದ್ಕೊಂಡಿರೋರಾಗಲಿ, ನಮಗೆ ಗೊತ್ತಿರೋರು ಬೇಸಿಕ್ಲಿ, ಅವ್ರದ್ದು ಹೇಗೆ ಅಂದರೆ ನೋಡ್ತಾರೆ, ಲೈಕ್ ಮಾಡಲ್ಲ, ಕಮೆಂಟ್ ಮಾಡಲ್ಲ, ಏನು ಮಾಡಲ್ಲ, ನೋಡ್ಬಿಟ್ಟು ದೇ ಇಗ್ನೋರ್. ಅದಕ್ಕೆ ಅದೇ ಕಾರಣ ಮೇನ್. ಯಾರಿಗೆಲ್ಲ ನಿಜವಾಗ್ಲೂ ಸಪೋರ್ಟ್ ಮಾಡ್ಬೇಕು ಅನ್ಸುತ್ತೆ ಅವ್ರಿಗೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಶೇರ್ ಮಾಡೋಕ್ಕಾಗಿಲ್ಲ ಅಂದರೂ ನಿಮ್ಮ ಕೈಲಾಗೋದೇನು, ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು ಅಷ್ಟೇ. ಆವಾಗ ಸ್ವಲ್ಪ ನಾನ್ ಫಾಲೋವರ್ಸ್ಗೆ ರೀಚ್ ಆಗುತ್ತೆ, ಯಾಕೆಂದರೆ ಅಲ್ಗೋರಿದಮ್ ಇರೋದೇ ಹಂಗೆ, ನಾವೇನು ಮಾಡೋಕ್ಕಾಗಲ್ಲ. ನಮ್ಮ ಫಾಲೋವರ್ಸ್ಗೆ ಇಷ್ಟ ಆದರೆ ಬೇರೆಯವ್ರಿಗೆ ರೀಚ್ ಆಗೋದು ಎಲ್ಲ ನಿಮ್ಮ ಕೈಲಿದೆ ಅಷ್ಟೇ. ನೆಕ್ಸ್ಟ್ ಕ್ವೆಶನ್, ಆರ್ ಯು ಸಿಸ್ಟರ್ಸ್ ಆಫ್ ಫ್ರೆಂಡ್ಸ್? ಬೋತ್. ಬೋತ್ ಅಷ್ಟೇ, ಒನ್ ವರ್ಡ್, ಬೋತ್. ಯೋರ್ ಪಿ ಜಿ ನೇಮ್ ಅಂತೆ ಗೈಸ್, ನಾವು ಯಾವ ಪಿ ಜಿಯಲ್ಲೂ ಇಲ್ಲ, ವಿ ಆರ್ ಡೇ ಸ್ಕಾಲರ್ಸ್. ಆಮೇಲೆ ನೀವು ಅಕ್ಕ ತಂಗಿನಾ? ಹೌದು, ನಾವು ಅಕ್ಕ ತಂಗಿ. ಎಸ್, ವಿ ಆರ್ ಅಕ್ಕ ತಂಗಿ. ವಿಚ್ ಪ್ಲೇಸ್ ಯು ಲಿವ್? ಎಲ್ಲಿ? ಭೂಮಿ ಮೇಲೆ, ಆಕಾಶ ಕೆಳಗೆ ಅಷ್ಟೇ. ವಿ ಲಿವ್ ಇನ್ ಬ್ಯಾಂಗ್ಳೂರ್. ಇನ್ ಕರ್ನಾಟಕ. ಇನ್ ಇಂಡಿಯಾ. ಇನ್ ಏಷ್ಯಾ. ನೆಕ್ಸ್ಟ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್, ಇದು ಐ ಡೋಂಟ್ ಆನ್ಸರ್ ಫಾರ್ ದಿಸ್. ಹ್ಯಾವ್ ಯು ಎವರ್ ಹ್ಯಾಡ್ ಅ ಫೈಟ್? ಇಫ್ ಯೆಸ್, ವೈ? ಯಾವತ್ತೂ ಜಗಳ ಆಗಿಲ್ಲ. ನೆವರ್. ಅಂದರೆ ಆಡ್ತೀವಿ, ಚಿಕ್ಕ ಪುಟ್ಟ ಏನೋ ಅಂತಾರಲ್ಲ ಹೆಡಿ ಫೈಟ್ಸ್ ಅಂತ, ಆ ಥರ ಅಷ್ಟೇ. ಅಕಸ್ಮಾತ್ ನಾನು ತಿನ್ನಲ್ಲ ಅಂತ ಅಂದರೆ ತಿನ್ನು ಅಂದ್ಬಿಟ್ಟು ತಿನ್ನಿಸ್ತಾರೆ. ಅಥವಾ ಎನಿಥಿಂಗ್ ಲೈಕ್ ನಾವೇನಾದ್ರು ನಂದು ಹೆಂಗೆ ಅಂದರೆ ಎಲ್ಲ ಬರೀ ಫುಲ್ ಕ್ಲಮ್ಸಿ ಪರ್ಸನ್. ಏನು ಇಳಿವಾಗ ದವಾಕೊಂಡ್ಬಿಟ್ಟಿರ್ತೀನಿ, ಇಲ್ಲ ಹೋಗುವಾಗ ಹೊಡ್ಕೊತೀನಿ, ಅದಕ್ಕೆ ಬೈತಾಳೆ ಅಷ್ಟೇ, ನೋಡ್ಕೊಂಡು ಹೋಗೋಕ್ಕಾಗಲ್ವಾ ಅನ್ನೋ ಥರ. ಇವಾಗಲೂ ಕೈ ಏಟಾಯ್ತು ಅವಳಿಗೆ. ಐ ಆಮ್ ವೆರಿ ಕ್ಲಮ್ಸಿ, ನಾನೇನು ಮಾಡೋಕ್ಕಾಗಲ್ಲ. ಓಕೆ, ನೆಕ್ಸ್ಟ್, ನೈಸ್ ಎಫರ್ಟ್ಸ್ ಕೀಪ್ ಗೋಯಿಂಗ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೌ ಡಿಡ್ ಯು ಸ್ಟಾರ್ಟ್ ಯುವರ್ ಬಿಸ್ನೆಸ್? ಹೌ ಇಸ್ ಇಟ್ ಗೋಯಿಂಗ್? ಹೆಂಗೆ ಸ್ಟಾರ್ಟ್ ಮಾಡಿದ್ವಿ? ಸಪ್ರೇಟ್ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇದ್ರ ಬಗ್ಗೆ ತುಂಬ ಜನ ಕೇಳ್ತಿದ್ದಾರೆ, ಇಲ್ಲಿ ಲೈಕ್ ಇದು ಮೆಸೇಜ್ ಹಾಕಿದ್ದಾರೆ ಅಂತಲ್ಲ, ನಾರ್ಮಲ್ ಪೀಪಲ್ ಔಟ್ಸೈಡ್ ಜನನೂ ಕೇಳ್ತಿದ್ದಾರೆ, ಹೆಂಗೆ ನಿಮಗೆ ಈ ಐಡಿಯಾ ಹೆಂಗೆ ಬಂತು, ಹೆಂಗೆ ಸ್ಟಾರ್ಟ್ ಮಾಡಿದ್ರಿ, ಏನು ಮೋಟಿವೇಶನ್ ಬಂದು ನೀವು ಇದು ಸ್ಟಾರ್ಟ್ ಮಾಡಿದ್ದು, ಏನೇನು ಎಲ್ಲೆಲ್ಲಿಂದ ಐಟಮ್ಸ್ ತೊಗೊಂಬಂದ್ವಿ, ನಮಗೂ ಒಂಚೂರು ಹೇಳಿ, ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸಪ್ರೇಟ್ ಬ್ಲಾಗ್ ಮಾಡ್ತೀವಿ ಅದ್ರ ಬಗ್ಗೆ. ತಿರ್ಗಾ ಐ ಲವ್ ದ ಬಾಂಡ್ ಯು ಬೋತ್ ಶೇರ್. ಥ್ಯಾಂಕ್ ಯು ಸೋ ಮಚ್. This is for Janani. What is something you like and hate about Ganavi? ಏನೇನು? ಥ್ಯಾಂಕ್ ಯು ಫಾರ್ ದಿಸ್ ಕ್ವೆಶನ್. ನಾನು ಕೇಳಬೇಕು ಅಂತ ಇದ್ದೆ. ಲೈಕ್ ಬಂದು ಎಲ್ಲ ಇಷ್ಟ ನನಗೆ. ಐ ಹೇಟ್ ಒನ್ ಥಿಂಗ್ ಇನ್ನರ್. ಯಾರಾದರೂ ಒಬ್ಬರು ಕೈಂಡ್ನೆಸ್ ತೋರಿಸ್ಬಿಟ್ರೆ
ಏನಾದರೂ ಲೈಕ್ ತುಂಬ ಕೇರ್ ಮಾಡಿಬಿಟ್ರೆ ಸಾಕು, ಶಿಲ್ ಬಿ ಲೈಕ್ ಅಷ್ಟು ಟ್ರಸ್ಟ್ ಮಾಡಿಬಿಡ್ತಾಳೆ ಅವಳು, ಶಿಲ್ ಬಿಲೀವ್ ಇನ್ ಇಟ್ ಆ್ಯಂಡ್ ಕಂಟಿನ್ಯೂ ಮಾಡ್ತಾಳೆ, ಬಾಂಡ್ ಚೆನ್ನಾಗಿರುತ್ತೆ ಅಂತ. ಅದೇ ಆಪೋಸಿಟಿಂದ ಮೋಸ ಆಗುತ್ತೆ. ಇವಾಗ ಅಂದರೆ ಮುಂಚೆ ತುಂಬ ಜಾಸ್ತಿ ಟ್ರಸ್ಟ್ ಮಾಡ್ತಾರೆ, ಇವಾಗ ಸ್ವಲ್ಪ ಕಮ್ಮಿ ಮಾಡಿ, ಇವಾಗ ಫುಲ್ ಆಲ್ಮೋಸ್ಟ್ ಕಮ್ಮಿ ಆಗೋಗಿದೆ ಅನ್ಸುತ್ತೆ. ಆಲ್ಮೋಸ್ಟ್ ಇವಾಗ ನಾನು ಕ್ಲೋಸ್ ಪರ್ಸನ್ ಅಂತ ಐ ಡೋಂಟ್ ಹ್ಯಾವ್ ಪೀಪಲ್. ನಾನು ಏನೇ ಹೇಳ್ಕೊಳ್ಳೋದಿದ್ರು ಏನೇ ಇದ್ರು ಇಟ್ಸ್ ಓನ್ಲಿ ವಿತ್ ವೆರಿ ಕ್ಲೋಸ್ ಒನ್ಸ್. ಅದು ಈ ಜನ್ರೇಷನಲ್ಲಿ ಎಲ್ಲರೂ ಕೈಂಡ್ ಪರ್ಸನ್ ಆಗಿರಲ್ಲ, ಎಲ್ಲ ಫೇಕ್, ದೇ ವಿಲ್ ಆ್ಯಕ್ಟ್ ಅಷ್ಟೇ. ಎಲ್ಲೋ ಎಲ್ಲ ಸ್ವಲ್ಪ ಜನ ದೇ ಆರ್ ಗುಡ್. ಸೊ ನಾನು ಫ್ರೆಂಡ್ಸ್ ಮಾಡ್ಕೊಳ್ಳೋದೇ ಬಿಟ್ಬಿಟ್ಟಿದ್ದೀನಿ. ಇರೋ ಫ್ರೆಂಡ್ಸ್ ಜೊತೆ ಇರ್ತೀನಿ ಅಷ್ಟೇ. ಕಂಟಿನ್ಯೂ ಮಾಡಿ. ಇನ್ನೊಂದು ಕ್ವೆಶನ್ ಜಾನು ಅವ್ರಿಗೆ, ಐ ಮೀನ್ ನಿಮಗೆ, ನಿಮ್ಮ ಬ್ಯೂಟಿ ಸೀಕ್ರೆಟ್ ಏನು ಮ್ಯಾಮ್, ಪ್ಲೀಸ್ ಟೆಲ್. ಏನು ಸೀಕ್ರೆಟ್ ಇಲ್ಲ, ಮುಖ ತೊಳಿ ಅಷ್ಟೇ, ಕ್ರೀಮ್ ಹಾಕೊಳ್ಳಿ ಅಷ್ಟೇ, ಬೇರೆ ಪೌಡ್ರನ್ನ ಹಾಕೊಳ್ಳಲ್ಲ. ಗೈಸ್ ಒಂದು ಕ್ರೀಮ್ ಗೈಸ್ ಏನು ಯೂಸೇ ಮಾಡಲ್ಲ. ಲಿಪ್ ಬಾಮ್ ಒಂದು ಹಾಕೊಂತೇನೆ ಅಷ್ಟೇ, ಅದು ಬಿಟ್ರೆ ನ್ಯಾಚುರಲ್ ಬ್ಯೂಟಿ. ಫೆಸ್ಟಿವಲ್ ಟೈಮ್ಸಲ್ಲಿ ಲಿಪ್ಸ್ಟಿಕ್. ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಏನೂ ಕೇರೇ ಮಾಡಲ್ಲ ನನ್ನ ಫೇಸ್ ಬಗ್ಗೆ. ಸೋಂಬೇರಿ, ಏನೇನು ಮಾಡಲ್ಲ ಅವಳು, ಆದರೂ ಅದು ಲೈಕ್ ಏನೋ ಬರ್ತಿಂದ ಬಂದಿರೋ ಬ್ಯೂಟಿ. ಕರೆಕ್ಟ್. ನೆಕ್ಸ್ಟ್ ಕಂಟಿನ್ಯೂ. ಅಗೇನ್, ಆರ್ ಯು ಸಿಸ್ಟರ್ಸ್ ಆರ್ ಫ್ರೆಂಡ್ಸ್? ಗೊತ್ತಿಲ್ಲ ಗೈಸ್, ನೀವೇ ಹೇಳಿ ಏನು ಅನಿಸ್ತಿದೆ ನಮಗೆ, ನೀವೇ ಕಮೆಂಟ್ ಮಾಡಿ. ವಾಟ್ಸ್ ಒನ್ ಥಿಂಗ್ ಯು ಅಡ್ಮೈರ್ ಅಬೌಟ್ ಈಚ್ ಅದರ್? I admire everything about her. I just love her. The way she cares me and loves me. What's your favorite memory together? Now, when she is my favorite person, ಎಲ್ಲ ಫೇವ್ರೇಟೇ ಆಗಿರುತ್ತೆ, ಇದೊಂದು ಅನ್ನೋದು ಯಾವುದೂ ಇಲ್ಲ. ನಾವು ಜೊತೆಲಿದ್ದಾಗ ಮೂಮೆಂಟ್ಸ್ ಸ್ಪೆಂಡ್ ಮಾಡಿದಾಗಲ್ಲ, ಇಟ್ ವಿಲ್ ಬಿ ಅವರ್ ಫೇವ್ರೇಟ್. ವಿಲ್ ಬಿ ವೇಟಿಂಗ್, ನಾವು ಯಾವಾಗ ಸಿಗ್ತೀವಿ, ಯಾವಾಗ ಮೀಟ್ ಆಗ್ತೀವಿ, ಯಾವಾಗ ವಿಲ್ ಲೈಕ್ ಯುನೋ ಬಿ ಟುಗೆದರ್ ಅನ್ನೋದು. ಸೊ ದಟ್ ಈಸ್ ಓನ್ಲಿ ದ ಬೆಸ್ಟ್ ಪಾರ್ಟ್. ಅದು ಮೀಟ್ ಆದ್ವಿ ಅಂತ ಅನ್ಕೊಂಡ್ರೆ ಜೊತೆಲಿದ್ರೆ ನಮ್ದು ವೈಫ್ ಫುಲ್ ಮ್ಯಾಚ್ ಆಗೋಗ್ಬಿಡುತ್ತೆ. ವಿಲ್ ಬಿ ಇನ್ ಸಮ್ ಅದರ್ ವೈಫ್. ಎವ್ರಿಥಿಂಗ್ ವಿಲ್ ಬಿ ಮೆಮರಿ ಅವಾಗ. ಈವನ್ ದಿಸ್ ಇಸ್ ಆರ್ ಮೆಮರಿ. ಫಸ್ಟ್ Q&A video with her. How did you both meet? ಅದು ನಾನು ಹೋಗ್ತಾ ಇದ್ದೆ ಗೈಸ್, ಎಲ್ಲೋ ಯಾವುದೋ ಒಂದು ಹುಡುಗಿ ದಾರಿ ತಪ್ಪು ಬಂದ್ಬಿಟ್ಟು, ನಂಗೆ ದಾರಿ ಗೊತ್ತಿಲ್ಲ ಕರ್ಕೊಂಡು ಹೋಗ್ತೀರಾ ಅಂತ ಅಂದ್ರು. ಹಂಗಾಗಿ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೆ, ಯಾವುದೋ ಚಿಕ್ಕ ಹುಡುಗಿ ಅಂತ, ಪಾಪ ಬಿಡೋಕ್ಕಾಗಲ್ವಲ್ಲ. ಎಲ್ಲ ನಿಮಗೆ ನೆಕ್ಸ್ಟ್ ಒಂದು ವ್ಲಾಗ್ ಏನೋ ಒಂದು ವಿಡಿಯೋ ಮಾಡಿ ಹಾಕ್ತಿದ್ದೆ, ಸಪ್ರೇಟ್ ವಿಡಿಯೋ ಬರುತ್ತೆ ಇದ್ರ ಬಗ್ಗೆ, ಮತ್ತೆ ಲೈಕ್ ಸಿಸ್ಟರ್ ಆ್ಯಂಡ್ ಬಾಂಡಿಂಗ್ ಬಗ್ಗೆ ಅಥವಾ ಏನೇನಿದೆಯೋ ಅದೆಲ್ಲ ಸಪ್ರೇಟ್ ವ್ಲಾಗ್. Janani and Ganavi, you both share a great bond. What is the secret behind? Keep growing. Thank you. ಸೀಕ್ರೆಟ್ ನಮಗೆ ಗೊತ್ತಿಲ್ಲ. ಒಂದೇನಂದ್ರೆ ಹಾನೆಸ್ಟ್ ಆಗಿರ್ಬೇಕು, ನೆಕ್ಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು ಅಷ್ಟೇ. Keep inspiring. We will. How to start business? Next separate vlog. Which college and what studying? Which college ಅಂದ್ರೆ ಹೇಳು, ಯಾವ ಕಾಲೇಜ್ ನೀವು? ನಾವು KCP ಕಾಲೇಜ್, ಇವಳು ರೇವಾ ಕಾಲೇಜ್. ಸ್ಟಡಿ ಕೋರ್ಸಸ್ ಬಂದು ಇಂಜಿನಿಯರಿಂಗ್, ಫಾರ್ಮಸಿ. Which is favorite color, food and do daily vlogs? ಓಕೆ, ಫೇವ್ರೇಟ್ ಕಲರ್ ಬಂದು ಲ್ಯಾವೆಂಡರ್ ಕಲರ್. ಫುಡ್ ನನಗೆ ಯಾವುದು ಫೇವ್ರೇಟ್ ಫುಡ್ ಅಂತ ಇಲ್ಲ, ಟೇಸ್ಟಿಯಾಗಿ ಮಾಡೋದೆಲ್ಲ ತಿಂತೀನಿ. ಅಕಸ್ಮಾತ್ ಚೆನ್ನಾಗಿಲ್ಲ ಅಂದರೆ ಇಷ್ಟಪಡೋದು ಅಷ್ಟೇ. ಡೂ ಡೈಲಿ ವ್ಲಾಗ್ಸ್ ಮಾಡೋಣ ಪ್ಲ್ಯಾನ್ ಇದೆ, ಆದರೆ ಟೈಮ್ ಅಷ್ಟು ನಮಗೆ ಏನಾಗ್ತಿಲ್ಲ, ಕೂಡಿ ಬರ್ತಿಲ್ಲ. ಟೈಮ್ ಎಲ್ಲ ಗೈಸ್ ಮಾಡೋಕ್ಕೇನಿಲ್ಲ, ವಿ ಆರ್ ಜಸ್ಟ್ ಎಂಗೇಜ್ಡ್ ವಿತ್ ಟೂ ಮೆನಿ ಸ್ಟಫ್. 5 minutes ಬಾಪಾ. ಓಕೆ, ಸೊ ಏನು ಕ್ವೆಶನ್ ಕೇಳ್ತಾ ಇದ್ದೀರಾ? ವಿಚ್ ಇಸ್ ಯುವರ್ ಫೇವ್ರೇಟ್ ಕಲರ್, ಫುಡ್ ಆ್ಯಂಡ್ ಡೂ ಡೈಲಿ ವ್ಲಾಗ್ಸ್? ಫೇವ್ರೇಟ್ ಕಲರ್ ನಮ್ಮ ಜೊತೆ ಇನ್ನೊಬ್ಬ ಜಾಯ್ನ್ ಆಗ್ತಿದ್ದಾರೆ. ನಮ್ಮಪ್ಪ ಬಂದು ಜಾಯಿನ್
ನಮ್ದಕ್ಕೆ ಅಪ್ಪ ಬಂದರು ಅಂಕಲ್ ಬ್ಲಾಗ್ಗೆ ಅವ್ರು ನಾವು ಕ್ಯಾಮ್ರಾ ಆ್ಯಂಗಲ್ ಕೆಳಗೆ ಇಕ್ಕಿದ್ದೀವಿ ಅಂತ ಅವರು ಬೆಳ್ಳಾಗ್ತಾರೆ ಅಪ್ಪ ಹೇರ್ ಸ್ಟೈಲ್ ಸೆಟ್ ಮಾಡ್ಕೊಳ್ಳೋದು ಓ ಮೈ ಗಾಡ್. ಅಪ್ಪ ನಂದು ಫೇವ್ರೆಟ್ ಕಲರ್ ಯಾವುದು? ನನ್ನ ಫೇವ್ರೆಟ್ ಕಲರ್ ಫೇವ್ರೆಟ್ ಫುಡ್ ಹೋಗ್ಲಿ ಫೇವ್ರೆಟ್ ಫುಡ್ ಮಾತಾಡಿ ಇಲ್ಲಿ ನೋಡಿ ಕಮ್ ಹಿಯರ್. ನಮ್ಮ ಅಪ್ಪಗೆ ನಾಚಿಕೆ ಗೈಸ್. My voice is ಇಟ್ಸ್ ಗುಡ್ ಯು ಡೋಂಟ್ ಸ್ಪೀಕ್ ಅಷ್ಟೇ, ಸ್ವಲ್ಪ ವಾಯ್ಸ್ ಹೈ ಆಗಿ ಮಾತಾಡಿದ್ರೆ ಚೆನ್ನಾಗಿ ಬರುತ್ತೆ. ಓಕೆ ಸೊ ನಂದು ಫೇವ್ರೆಟ್ ಕಲರ್ ಇಸ್ ಯಾರೇ? ನನಗೂ ಗೊತ್ತಿಲ್ಲ. ನಂದು ಫೇವ್ರೆಟ್ ಕಲರ್ ಬ್ಲ್ಯಾಕ್. ಓ ಯಾ ಇವಾಗ ನೆನಪಾಯ್ತು. ವಾವ್. ನಂದು ಫೇವ್ರೆಟ್ ಫುಡ್ ಬಂದು ಆಲ್ಮೋಸ್ಟ್ ಎಲ್ಲ ಇಷ್ಟ. ಬಿರಿಯಾನಿ ಜಾಸ್ತಿ ಇಷ್ಟ. ನಾನ್ ವೆಜ್ ಅಮ್ಮಂಗೆ ಪದೇ ಪದೇ ಬಿರಿಯಾನಿ ಮಾಡಿ ಅಂತ ಅಂತಿರ್ತಾರೆ. ಅದೊಂದೇ ಅಂದರೆ ನಾನ್ ವೆಜಲ್ಲಿ ಎಲ್ಲ ಐಟಮ್ಸ್ ಇಷ್ಟ. ಗೌಡ್ರು ಎಲ್ಲ ಇಷ್ಟ. ನಾನ್ ವೆಜ್. ನೆಕ್ಸ್ಟ್ ಕ್ವೆಶ್ಚನ್. Then next question is, how's your business going? ವೆರಿ ನೈಸ್ ಬೀಂಗ್ ಆನೆಸ್ಟ್. ನಮಗೆ ರೆಗ್ಯುಲರ್ ಕಸ್ಟಮರ್ಸ್ ಇದ್ದಾರೆ. ಸೊ ಎವ್ರಿ ಮಂತ್ ಅವರು ನಾವು ಕೇಳಷ್ಟೇ ಇಲ್ಲ, ಅವ್ರಿಗೆ ಕಾಲ್ ಮಾಡಿಬಿಟ್ಟು ಕೇಳ್ತೀವಿ. ಖಾಲಿ ಆದರೆ ಅವ್ರು ಕಾಲ್ ಮಾಡಿ ಕೇಳಿದ್ರೆ ಶಾಪ್ಸ್ ಎಲ್ಲ ಕೊಟ್ಟಿದ್ದೀವಿ ಗೈಸ್. ಸೊ ಹಾಗಾಗಿ ಇಟ್ಸ್ ಗೋಯಿಂಗ್ ಗುಡ್. ನಿಮ್ಮ ಫ್ರೆಂಡ್ಶಿಪ್ ಸ್ಟೋರಿ ಹೇಳಿ. ಅದು ಸಪ್ರೇಟ್ ವ್ಲಾಗ್ ಬರುತ್ತೆ, ಅದರಲ್ಲಿ ನೋಡಿ. ಆಮೇಲೆ ಸಮಥಿಂಗ್ ವಾಟ್ ಸಮಥಿಂಗ್ something hello honey bunny doing something hello honey ಹೇಳ್ಬೇಕು. ಸಮಥಿಂಗ್ ಅಂತ ಹಾಕಿದ್ರೆ ಏನು ನಮಗೇನು ಗೊತ್ತಾಗುತ್ತೆ. ನೆಕ್ಸ್ಟ್ ಕ್ವೆಶನ್. ಅಷ್ಟೇ ಇರಿ. ಇನ್ನ ಇದೆ ಕಡೆ ನೋಡಿ ಎಷ್ಟೊಂದು ಬಂದಿದೆ. ವೈ ಆರ್ ಯು ನಾಟ್ ಡೂಯಿಂಗ್ ಡೈಲಿ ವ್ಲಾಗ್ಸ್? ಗೈಸ್ ಡೈಲಿ ವ್ಲಾಗ್ಸ್ ಮಾಡಬೇಕಂದ್ರೆ ಎವ್ರಿ ಡೇ ನಾವು ಇವಾಗ ಒಪ್ಕೊಂಡ್ಮೇಲೆ ಒಂದು ಕೆಲಸನ ನಾವು ಮಾಡಲೇಬೇಕು. ಕಷ್ಟನೋ ಸುಖನೋ ವಿ ಹ್ಯಾವ್ ಟು ಡೂ. ಒಂದ್ಸಲ ಸ್ಟಾರ್ಟ್ ಮಾಡಿದ ಆಮೇಲೆ ಸ್ಟಾಪ್ ಮಾಡೋಕ್ಕಾಗಲ್ಲ, ಕಂಟಿನ್ಯೂಟಿ ಇರಬೇಕು ಅದರಲ್ಲಿ. ಆ್ಯಂಡ್ ನಮ್ಮ ಕರೆಂಟ್ ಸಿಚುವೇಶನ್ ಹೆಂಗಿದೆ ಅಂದರೆ ಕಾಲೇಜ್ ಇದೆ, ಎಕ್ಸಾಮ್ಸ್ ಇದೆ, ಆಮೇಲೆ ಇದು ಚಾಕ್ಲೇಟ್ ಬಿಸ್ನೆಸ್ ಇದೆ, ಯೂಟ್ಯೂಬು ರೆಗ್ಯುಲರ್ ಅಪ್ಡೇಟ್ಸ್ ಲೈಕ್ ಎವ್ರಿ ವೀಕ್ ಸಂಡೇ ಈವ್ನಿಂಗ್ 7:30ಗೆ ಅದರಲ್ಲಿ ಹಾಕಬೇಕು. ಇನ್ಸ್ಟಾಲಿ ದಿನ ಬಿಟ್ಟು ದಿನ ಅಟ್ಲೀಸ್ಟ್ ಹಾಕಲೇಬೇಕು. ಆಲ್ಮೋಸ್ಟ್ ಎವ್ರಿ ಡೇ ಹಾಕಕ್ಕೆ ಟ್ರೈ ಮಾಡ್ತಾಯಿದ್ದೀವಿ, ಬಟ್ ದಿನ ಬಿಟ್ಟು ದಿನ ರೀಲ್ಸೋ ಸಾಂಗ್ಸು ಏನೋ ಹಾಕಬೇಕು. ಎವ್ರಿ ಡೇ ವ್ಲಾಗ್ ಮಾಡೋಕ್ಕೆ ಮಾರ್ನಿಂಗ್ ಟು ಈವ್ನಿಂಗ್ ನಾವು ರೆಕಾರ್ಡ್ ಮಾಡಿಕೊಂಡು ಅದಕ್ಕೆ ಎಕ್ಸ್ಟ್ರಾ 1 hour ನಾವು ಇಕ್ಬೇಕು ಎಡಿಟಿಂಗ್ಗೆ ಅಂತ. ಎಡಿಟಿಂಗ್ ಬೇರೆ ಮಾಡಬೇಕು. ಸೊ ಅದೆಲ್ಲ ತುಂಬ ಟೈಮ್ ಕನ್ಸ್ಯೂಮಿಂಗ್. ಪ್ಲ್ಯಾನ್ ಆಗಿದ್ದೀವಿ, ಪ್ಲ್ಯಾನ್ ಇದೆ ಮಾಡಬೇಕಂತ ನಮಗೂ. ನೋಡೋಣ ಆದಷ್ಟು ಬೇಗ ವಿಲ್ ಸ್ಟಾರ್ಟ್ ಗೈಸ್ ಮಾಡ್ತೀವಿ. ನೆಕ್ಸ್ಟ್ ಕ್ವೆಶನ್. ಯು ಫ್ಯಾಮಿಲಿ ನೋ ಯೋರ್ ಫ್ರೆಂಡ್ಶಿಪ್? ಇಲ್ಲ ಫ್ಯಾಮಿಲಿ ನೋ ಯೋರ್ ಫ್ರೆಂಡ್ಶಿಪ್? ಯಾರಿಗೂ ಗೊತ್ತಿಲ್ಲ ನಮ್ಮ ಫ್ರೆಂಡ್ಶಿಪ್, ಯಾರಿಗೂ ಗೊತ್ತಿಲ್ಲ. ನಮ್ಮಿಬ್ಬರಿಗೆ ಬಿಟ್ಟರೆ ಏನು ಗೊತ್ತಾ, ಸೀಕ್ರೆಟಾಗಿ ಮೇಂಟೈನ್ ಮಾಡ್ತಿದ್ದೀವಿ ನಾನು ಮತ್ತು ಇವರು. ನಮ್ಮ ಬಾಂಡಿಂಗ್ ಯಾರಿಗೂ ಗೊತ್ತಾಗಬಾರ್ದು ಅಂತ ಲೈಕ್ ಸೀಕ್ರೆಟಾಗಿ ಫುಲ್ ಮಿಷನ್ ಸೀಕ್ರೆಟ್ ನನಗೆ ಫುಲ್ ಸೀಕ್ರೆಟ್ ಅಲ್ಲ. ನಮ್ಮ ಅಪ್ಪ ಅಮ್ಮ, ಅವರಪ್ಪ ಅಮ್ಮ, ದೊಡ್ಡಪ್ಪ ಚಿಕ್ಕಮ್ಮ ಎಲ್ಲರೂ ಅವರೇ ಬ್ಲಾಗಲ್ಲಿ. ಆದರೂ ಕ್ವೆಶನ್ ನಿಮಗೆ ಗೊತ್ತಾ ಅಂತ ಏನಿಲ್ಲ. ಅವರೇ ನಾವು ಬ್ಲಾಗ್ಸ್ ಎಲ್ಲ ತೋರಿಸಿ. ಸೊ ನೀವು ಬ್ಲಾಗ್ ನೋಡಿಲ್ಲ ಅಂತ ಆಯಿತು. ಫಸ್ಟ್ ಹೋಗಿ ಬ್ಲಾಗ್ ನೋಡ್ಕೊಂಡ್ಬನ್ನಿ. ಅಪ್ಪ ಅಪ್ಪ ನೋ ವಾಲ್ಯೂಮ್ ಪ್ಲೀಸ್. ಈ ಕ್ವಶನ್ ಚೆನ್ನಾಗಿದೆ. ಏನು? ವಾಟ್ ಈಸ್ ಯುವರ್ ಯೂಟ್ಯೂಬ್ ಇನ್ಕಮ್? 1 lakh per month. ಅಷ್ಟೇ ಗೈಸ್, ನಮಗೆ 1 lakh ಅಷ್ಟೇ. ಇಬ್ರಿಗೂ ಸೇರಿ 1 lakh ಕೊಡ್ತಾರೆ. ಏನು ಸೆನ್ಸ್ಲೆಸ್ ಕ್ವೆಶನ್ ಅಂದರೆ ಸ್ಟಾರ್ಟ್ ಮಾಡಿ 4 months ಆಯಿತು. 4 vlogs ಹಾಕಿದ್ದೀವಿ ಅಷ್ಟೇ ಇನ್ನು. ಆ್ಯಂಡ್ ದೆನ್ ಯು ಆರ್ ಆಸ್ಕಿಂಗ್ ಯೂಟ್ಯೂಬ್ ಇನ್ಕಮ್. ಯೂಟ್ಯೂಬ್ ಪ್ರೊಸೀಜರ್ ಬಂದು ಹೇಗೆ ಅಂದರೆ, ಫಸ್ಟು ಒಂದು ವಿಡಿಯೋ ಹಾಕ್ತೀವಿ ಅಂದರೆ ವಾಚ್ ಅವರ್ಸ್ 4000 hours ಆಗಿರಬೇಕು. 4000 hours ಜನ ನಮ್ಮ ವೀಡಿಯೋಸ್ನ ನೋಡಿರಬೇಕು 1 year ಸ್ಪ್ಯಾನಲ್ಲಿ. ಅದ್ರ ಜೊತೆಗೆ 1000 ಸಬ್ಸ್ಕ್ರೈಬರ್ಸ್ ಆಗಿರಬೇಕು. ಆವಾಗ ಮಾತ್ರ ನಮಗೆ ಮಾನಿಟೈಸ್ ಆಗೋ ಚಾನೆಲ್. ಮಾನಿಟೈಸ್ ಆದಮೇಲೆ ಹೊಸದಾಗಿ ಏನಿದೆ ಅಲ್ಲ ವಾಚ್ ಅವರ್ಸು, ಅದರ ಬೇಸ್ಡ್ ನಮಗೆ ಕೊಡ್ತಾರೆ. ಸೊ ಆ ಮಟ್ಟಕ್ಕೆ ಬೆಳೆದಿಲ್ಲ, ಬೆಳೆಯೋದು ನೀವು ಹೆಲ್ಪ್ ಮಾಡಿ. ಆ ಯೂಟ್ಯೂಬ್ ಇನ್ಕಮ್ ಬರಬೇಕಂದ್ರೆ ನೀವು ಸಪೋರ್ಟ್ ಬೇಕು, ನೀವು ಸಪೋರ್ಟ್ ಹೆಲ್ಪ್ ಮಾಡಿ. ನೀವು ನಮಗೆ ಇನ್ಕಮ್ ಬರೋಕ್ಕೆ ಹೆಲ್ಪ್ ಮಾಡಿ, ಆಮೇಲೆ ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ. ದೆನ್ ನೆಕ್ಸ್ಟ್ ಕ್ವೆಶನ್ ಬಂದು, ನೀವಿಬ್ಬರು ತುಂಬ ಚೆನ್ನಾಗಿ ಸಿಂಗ್ ಮಾಡ್ತೀರಾ. ನೋ ನಜರ್ ನಿಮಗೆ ಪ್ರೇಯಿಂಗ್ ಫಾರ್ ಯುವರ್ ಸಕ್ಸಸ್. ಥ್ಯಾಂಕ್ ಯು. ಫಸ್ಟ್ ಥ್ಯಾಂಕ್ ಯು ಇಸ್ ಫಾರ್ ಇಬ್ಬರು ಚೆನ್ನಾಗಿ ಆಡ್ತೀವಿ. ಹಾಂ.
ಸೆಕೆಂಡ್ ಥ್ಯಾಂಕ್ ಯು ನೋ ನಜರ್, ದಟ್ ಇಸ್ ವೆರಿ ನಾವು ಅದನ್ನೇ ಪ್ರೇ ಮಾಡ್ತಿದ್ದೀವಿ. ನೋ ನಜರ್ ಪ್ಲೀಸ್. ಥರ್ಡ್ praying for your For your success. success. Okay? Thank you so much. much. How many years friendship? ಹುಟ್ಟದಾಗಿಂದ ಗೈಸ್ ಲಂಗ ದೋಸ್ತುಗಳು. ನೆಕ್ಸ್ಟ್ ಕ್ವೆಶನ್. Is Janu your sister? Yes, she's my sister. Does your family support you for achieving your goals? If they ಏನಾಯ್ತು ನೋಡಿ. Oh, ಇದೆಯಾ? If they do, then thank them because you are lucky that you have such supportive parents. Yes, of course. ಫಸ್ಟ್ ಥಿಂಗ್ ನಮ್ಮ ಮನೇಲಾಗಲಿ ಇವ್ರ ಮನೇಲಾಗಲಿ ದೇ ಆರ್ ವೆರಿ ಸಪೋರ್ಟಿವ್. ದೇ ಲೆಟ್ ಅಸ್ ಅಚೀವ್ ಅವರ್ ಗೋಲ್ಸ್. ನಮ್ಗೆ ಯೂಟ್ಯೂಬರ್ ಆಗಬೇಕಂದ್ರು, ಇನ್ಫ್ಲೂಯೆನ್ಸರ್ ಆಗಬೇಕಂದ್ರು, ಅಥವಾ ಬಿಸ್ನೆಸ್ ಮಾಡಬೇಕಂದ್ರು, ಏನಂದ್ರು ಎನಿಥಿಂಗ್ ಗುಡ್ ಅವ್ರು ಸಪೋರ್ಟ್ ಮಾಡ್ತಾರೆ. ಅವ್ರು ಸಪೋರ್ಟಿವ್ ಇರೋದಲ್ಲೇ ನಾವು ಈ ಥರ ಎಲ್ಲ ಅಪ್ಲೋಡ್ ಮಾಡೋದಾಗಲಿ, ನಮಗೂ ಟೈಮ್ ಬೇಕಲ್ಲ ಮಾಡೋಕ್ಕೆ. ಏನಾದರೂ ಮಾಡಬೇಕಂದ್ರೆ ನಾವು ಈ ಕೆಲಸ ಮಾಡಬೇಕು, ಈ ಟೈಮಲ್ಲಿ ಮಾಡಬೇಕು ಅಂದರೆ ಅವ್ರ ಮನೇಲಿ ಪಾಪ ಫುಲ್ ಸಪೋರ್ಟಿಂದ ದೆಲ್ ಸೆಂಡ್ ಇಟ್ ಹರ್ ಟು ಮೈ ಹೋಮ್. ಹಾಗಾಗಿ ನಮ್ಮ ಮನೇಲೂ ಅಷ್ಟೇ, ಆ ಟೈಮ್ ನಮಗೆ ಬೇಕು ಅಂದಾಗ ದೇ ವೋಂಟ್ ಡಿಸ್ಟರ್ಬ್. ತುಂಬ ಸಪೋರ್ಟ್ ಇದೆ ಗೈಸ್. ವಿ ಆರ್ ವೆರಿ ಲಕ್ಕಿ ಆ ಒಂದು ವಿಷಯದಲ್ಲಿ. ನಮ್ಮ ಪೇರೆಂಟ್ಸ್, Thank you. We are lucky Long to have you friends. people. Thank you. Do you guys have siblings? ನೋ, Yes, I have. ನಮ್ಮ ಅಣ್ಣ ಇದ್ದಾರೆ ನಮಗೆ. ನಾನು ಒಬ್ಬಳೇ ಗೈಸ್. So next question ಬಂದು, would you recommend Goats Club to your friends? Why or why not? ಓಕೆ, ಐ ಡೂ ರೆಕಮೆಂಡ್ ಕೋಚ್ ಕ್ಲಬ್. ಅದೇನು ಅಂದರೆ ಟ್ರೆಕ್ಕಿಂಗ್ ಪ್ಯಾಕೇಜ್ ಲೈಕ್ ಆರ್ಗನೈಸ್ ಮಾಡ್ತಾರೆ. ದೆನ್ ಇವ್ರಿಗೂ ಹೇಳಿದ್ದೀನಿ ಗೈಸ್ ನಾನು, ಯಾರ್ಯಾರಿಗೆಲ್ಲ ಟ್ರೆಕ್ಕಿಂಗ್ ಹೋಗಬೇಕು, ಇವನ್ ಇಫ್ ದರ್ ಸೋಲೋ ಟ್ರಾವೆಲರ್ಸ್ ಆರ್ ಸೋಲೋ ಇಂಟ್ರೆಸ್ಟ್ ಇರೋರು ಅದಕ್ಕೆ ಗೋ. ಫುಲ್ ನಮಗೆ ಫ್ಯಾಮಿಲಿ ಥರ ವೈಬ್ ಬರುತ್ತೆ. ಆ್ಯಂಡ್ ದೆನ್ ಪ್ಲೇಸ್ ಆಗಲಿ ಸ್ಟಾರ್ಟಿಂದ ಎಂಡ್ವರೆಗೂ ವಾಪಸ್ ನೀವು ರೀಚ್ ಆಗೋವರೆಗೂ ದೇ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಇನ್ನೂ ಸ್ವಲ್ಪ ಇದೆ ಗೈಸ್, ಅದು ನಾವು ಆನ್ಸರ್ ಮಾಡಲ್ಲ, ಅದು ಕ್ವೆಶನ್ ಅಲ್ಲ ಬೇಸಿಕ್ಲಿ. ಸೊ ಸೊ ಕ್ವಶನ್ಸ್ ನೀವು ಕೇಳಿರೋ ಕ್ವಶನ್ಸ್ಗೆಲ್ಲ ನಾವು ಆನ್ಸರ್ ಮಾಡಿದ್ದೀವಿ. ಇಲ್ಲಿಗೆ ಕ್ವಶನ್ ಆ್ಯಂಡ್ ಆನ್ಸರ್ ಬ್ಲಾಗ್ ಮುಕ್ತಾಯವಾಗಿದೆ. ಆಮೇಲೆ ತುಂಬ ಜನ ಕೇಳಿದ್ದೀರಲ್ಲ, ನಾವು ಸಿಸ್ಟರ್ಸ್ ಫ್ರೆಂಡ್ಸ್ ಅಂತ ಅದು ಬ್ಲಾಗ್ ಮಾಡಿ ಸಪ್ರೇಟಾಗಿ ಅಂತ. ಅದು ಮತ್ತು ನಾವು ಹೆಂಗೆ ಸ್ಟಾರ್ಟ್ ಮಾಡಿದ್ವಿ ಬಿಸ್ನೆಸ್ನ, ಏನು ಮೋಟಿವೇಟ್ ಮಾಡ್ತು ನಿಮಗೆ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಅಂತ ಕೇಳಿದ್ದೀರಾ. ಸೊ ಯೂಟ್ಯೂಬ್ನ ಕೆಲವರು ಬಂದು ನಮಗೆ ಐಟಮ್ಸ್ ಎಲ್ಲಿಂದ ತೊಗೊತೀರಾ, ಅದು ಏನೇನು ಬೇಸಿಕ್ ಬೇಕಾಗುತ್ತೆ ಅಂತೆಲ್ಲ ಕೇಳಿದ್ದಾರೆ. ವಿಲ್ ಡೂ ದ್ಯಾಟ್ ಆಲ್ಸೋ. ಎಲ್ಲ ಅದ್ರಲ್ಲಿ ಬಂದ್ರಲ್ಲೇ ಮಾಡೋಕ್ಕೆ. ಸರಿ. ಸೊ ಯಾವ ವ್ಲಾಗಿಗೆ ಜಾಸ್ತಿ ಕಮೆಂಟ್ಸ್ ಬರುತ್ತೋ ಮಾಡಿ ಅಂತ ಫಸ್ಟ್ ಆ ವ್ಲಾಗ್ ಮಾಡ್ತೀವಿ ನಾವು. ಕಮೆಂಟ್ ಮಾಡಿ. ಯೂಟ್ಯೂಬ್ ಚಾನಲ್ ಇದೆ, 2 ಅಕೌಂಟ್ ಇದೆ. ಗಾನವಿಯನ್ ಗೌಡ ಯೂಟ್ಯೂಬ್ ಚಾನಲ್ ಇದೆ, ಮತ್ತು ಜಿಜೆ ಡೈರೀಸ್ ಯೂಟ್ಯೂಬ್ ಚಾನಲ್ ಇದೆ. ಇನ್ನೊಂದು ಇನ್ಸ್ಟಾ, ವಾಟ್ಸಪ್, ಅಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ದೆನ್ ನಿಮ್ಗೆ ಯಾವ್ದಾನ ಚಾಲೆಂಜ್ ಆಗಲಿ, ಡೇರ್ ಆಗಲಿ, ಅಥವಾ ಯಾವ್ದಾನ ವೀಡಿಯೋ ಬೇಕು ಅನಿಸಿದ್ರೆ ಯು ಕ್ಯಾನ್ ಫೀಲ್ ಫ್ರೀ ಟು ಕಮೆಂಟ್ ಆರ್ DMS. ನಮ್ಮ ಇನ್ಸ್ಟಾ IDs ಎಲ್ಲ ಮೆನ್ಷನ್ ಮಾಡಿರ್ತೀವಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ. ಯು ಕ್ಯಾನ್ ಡೈರೆಕ್ಟ್ಲಿ ಗೋ DM ಆ್ಯಂಡ್ ವಿಲ್ ಡೂ ಇಟ್. ಡೇರ್ ಚಾಲೆಂಜ್ದು ಮಾಡಬೇಕು ಅಂತ ಇದ್ದೀವಿ. ನೀವು ಇದೇ ಥರ ಇದಕ್ಕೆ ಹೆಂಗೆ ನೀವು ಕ್ವೆಶನ್ಸ್ ಆಗಿ ಸಪೋರ್ಟ್ ಮಾಡಿದ್ದೀರಾ ಅದೇ ಥರ ಅದಕ್ಕೂ ಮಾಡಿದ್ರೆ ನೀವು ಕೊಡೋ ಡೇರ್ನೆಲ್ಲ ವಿ ವಿಲ್ ಡೂ. ನೆಕ್ಸ್ಟ್ ಎಷ್ಟು ಕಷ್ಟ ಕೊಟ್ಟರು ಮಾಡ್ತೀವಿ ಗೈಸ್. ನೆಕ್ಸ್ಟ್ ವ್ಲಾಗ್ ಯಾವ ಥರ ಬೇಕು ನಿಮಗೆ ಅದನ್ನು ಕಮೆಂಟ್ ಹಾಕಿ ವಿ ವಿಲ್ ಡೂ ಇಟ್. ಸೊ ಈ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, Subscribe ಮಾಡೋದು ಮರಿಬೇಡಿ ಅಷ್ಟೇ ಗೈಸ್. Thank you for watching.